ಇನ್ನು ಮನೆಯಲ್ಲಿರೋ ಆದಿ ನಾಳೆ ನನ್ನ ಮನೆಗೆ ಬರಬೇಕು. ಅದು ಹೇಗ್ ಮಾಡೋದು ಅಂತ ನನಗ್ ಗೊತ್ತು. ಅಷ್ಟೇ ಅಲ್ಲ ಕಣ, ಈಗಿರೋ ಸಮಸ್ಯೆನ ಹೇಗ್ ಸರಿ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. 1 ವಾರದಿಂದ ಹೀಗೆ ಸತಾಯಿಸ್ತಿದ್ರು. ನೀವು ಬಂದಿಲ್ಲ ಅಂದಿದ್ರೆ ನನ್ನ ಕೆಲಸನೇ ಆಗ್ತಿರ್ಲಿಲ್ಲ. ಇವಾಗ ಏನ್ರಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ನಾಳೆ ಅಂದ್ರೆ ಡ್ಯೂಟಿಗೆ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್. ಹೊರಡ ಸರ್, ಇವತ್ತಿಂದ ನೀವು ನನ್ನ ಪಾಲಿನ ದೇವ್ರು ಸರ್. ಸಾಕು ರೀ ಹೋಗ್ಲಿದ್ದು. ನಿಮ್ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಹೊರಡ ಸರ್. ಮತ್ತಿನ್ನೇನ್ರಿ? ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ಏನು? ಅದು ನಿಮ್ಮ ಫೋನ್ ನಂಬರ್ ಬೇಕಿತ್ತು. ಯಾಕೆ? ಅದು ನೀವು ನನಗಿಷ್ಟೆಲ್ಲ ಸಹಾಯ ಮಾಡಿದ್ದೀರಲ್ವಾ, ಅದಕ್ಕೆ ಆಗಾಗ ನಿಮ್ಮ ಯೋಗಕ್ಷೇಮ ವಿಚಾರಿಸೋಣ ಅಂತ. ನಾನು ಫೋನ್ ನಂಬರ್ ಕೊಡೋದು ಬೇಡ, ನೀವು ನನ್ನ ಯೋಗಕ್ಷೇಮ ವಿಚಾರಿಸೋದು ಬೇಡ. ಸರ್ ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳಬೇಡಿ. ಅಕಸ್ಮಾತ್ ಅವ್ರೇನಾದರೂ ಮತ್ತೆ ತೊಂದರೆ ಕೊಟ್ಟರೆ ನಿಮ್ಗೆ ಹೇಳೋಕ್ಕಾದ್ರೂ ಬೇಕಲ್ವಾ ಫೋನ್ ನಂಬರ್. ಆಯ್ತು, ಬರ್ಕೊಳ್ಳಿ. ನೋಡಿ, ಕ್ಯಾಚ್. ಥ್ಯಾಂಕ್ ಯು ಸರ್. ಹೊಡಿ. ಈ ಫೋಟೋ ಇಬ್ರು ಜೊತೆಲಿ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡಿದ್ದಾರೆ. ಆರ್ತಿ ಯಾವಾಗ ಸಿಕ್ಕಿದ್ಲು? ಬಂದಿದ್ಲಲ್ಲ ದೇವಸ್ಥಾನಕ್ಕೆ ಮಗನ್ನ ಗಂಡನ್ನ ನೋಡೋದಿಕ್ಕೆ. ಇವ್ರನ್ನ ಗಂಡ ಅಂತ ಹೇಳ್ಬೇಡ, ಸೂರ್ಯ ಅವಳ ಗಂಡ. ಸೂರ್ಯನ ಬಗ್ಗೆ ಬೇಸತ್ತೆ ಆರ್ತಿ ಬಂದಿದ್ದು. ಸುಳ್ಳು. ನಾಲ್ಗೆ ಸುಳ್ಳು ಹೇಳ್ಬೋದು, ಆದ್ರೆ ಆ ಫೋಟೋ ಸುಳ್ಳು ಹೇಳುತ್ತಾ? ಶಶಾಂಕ್ ಜೊತೆ ನಿಂತ್ಕೊಂಡೆ ಫೋಟೋ ತೆಗೆಸ್ಕೊಂಡಿದ್ದಾಳೆ. ಅವಳು ಗೊತ್ತಿಲ್ಲದೆ ನಾವು ಫೋಟೋ ತೆಗಿಯಕ್ಕಾಗತ್ತಾ? ಇದ್ರಲ್ಲೇನೋ ಮೋಸ ಇದೆ. ಮೋಸನೂ ಇಲ್ಲ, ದಗನೂ ಇಲ್ಲ, ವಂಚನೆನೂ ಇಲ್ಲ. ಅದಕ್ಕೆ ಕನ್ನಡಕ ಹಾಕೊಂಡು ಸರಿಯಾಗಿ ಆ ಫೋಟೋ ನೋಡಿ. ಆರ್ತಿ ಎಷ್ಟು ಲಕ್ಷಣವಾಗಿ ಸಂತೋಷವಾಗಿ ಶಶಾಂಕ್ ಜೊತೆ ನಿಂತಿದ್ದಾಳೆ. ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಹಾಗೆ ನಿಂತ್ಕೋತಿದ್ದ? ಈ ಮನೆ ಹಾಳ ಹಾಗೆಲ್ಲ ಅವಳ ಜೀವನ ಹಾಳು ಮಾಡಿ ಸಾಲದು ಅಂತ ಈಗ ಮತ್ತೆ ಬಂದಿದ್ಯಾ ಅವಳ ಜೀವನ ಹಾಳು ಮಾಡೋಕೆ. ಇವತ್ತು ನೀನಿನ್ನೂ ಜೀವಂತವಾಗಿದೀಯಾ ಅಂದ್ರೆ ಅದಕ್ಕೆ ಕಾರಣ ಆದಿ. ಆ ಜೀವದ ಬಾಳನ್ನ ಹಾಳು ಮಾಡಕ್ ನೋಡ್ತಿದ್ಯೇನೋ. ನಾನು ಆ ಜೀವದ ಬಾಳನ್ನ ಹಾಳು ಮಾಡಕ್ ಬಿಡಲ್ಲ ಕಣೋ. ಏನ್ ಮಾತು ಅಂತ ಆಡ್ತಿದ್ಯ? ಅದಕ್ಕೆ ತಂದೆ ಆದವನ್ ಯಾರಾದ್ರೂ ಸ್ವಂತ ಮಗನ ಜೀವನ ಹಾಳು ಮಾಡ್ತಾನ? ನೀನ್ ಬುದ್ಧಿಗೆಲ್ಲ ಮಂಕ್ ಬಡ್ದೈತೆ. ಮಂಕ್ ಬರ್ದಿರೋದು ನಿನಗೆ ಇವನಿಗೆ ಕಣೆ. ನೀವು ಅದೇನ್ ಸಂಚು ಮಾಡ್ಕೊಂಡು ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಆರ್ತಿ ಆದಿ ಜೀವನಕ್ಕೆ ಏನಾದ್ರೂ ಎಡವಟ್ಟು ಮಾಡಿದ್ರೆ
ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. 20 ವರ್ಷ ಮಗ ದೂರ ಇದ್ದ, ಈಗ ಸಿಕ್ಕಿದ್ದಾನೆ, ಹೇಗಿದ್ಯಾ ಅಂತ ವಿಚಾರಿಸದ್ ಬಿಟ್ಟು ಅದೇನ್ ಮಾತು ಅಂತ ಆಡ್ತೀಯಮ್ಮ? ನಾನು ಮತ್ತೆ ನನ್ನ ಆರ್ತಿ, ನನ್ನ ಮಗ ಆದಿತ್ಯನ ಸೇರ್ತೀನಿ. ಅದ್ ಹೇಗ್ ತಡೀತೀಯೋ ನಾನು ನೋಡ್ತೀನಿ. ನನಗೆ ಗೊತ್ತಿತ್ತು ಕಣೋ, ನೀನ್ ಇಂಥದ್ದೇ ಏನೋ ಪ್ಲಾನ್ ಮಾಡ್ತೀಯ ಅಂತ ನನಗೆ ಖಂಡಿತ ಗೊತ್ತಿತ್ತು. ನೀನು ಉದ್ಧಾರ ಆಗಲ್ಲ ಕಣೋ, ಖಂಡಿತ ಉದ್ಧಾರ ಆಗಲ್ಲ. ನಿನಗೆ ಯಾರು ಶಾಪ ತಟ್ಟದೇ ಇರ್ಬೋದು, ಆದ್ರೆ ಈ ಹೆತ್ತ ತಾಯಿ ಶಾಪ ತಟ್ಟತ್ತೆ. ಹೆತ್ತ ತಾಯಿ ಹೊಟ್ಟೆ ಉರ್ಸೋದಿದಂತ ಮಕ್ಕಳನ್ನ ಜೀವಂತವಾಗಿ ಸುಟ್ಟರು ಪಾಪ ಬರಲ್ಲ ಕಣೋ. ನಿನ್ನಂತವ್ರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಇಷ್ಟೊತ್ತಿಗಾಗ್ಲೇ ನೀನ್ ಸತ್ತು ಹೋಗಿರ್ತೀಯ ಅಂತ ಅನ್ಕೊಂಡಿದ್ದೆ. ಪಾಪಿ ಜೀವ, ಇನ್ನು ಜೀವಂತವಾಗೇ ಇದೆಯಾ? ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ನಿಲ್ಲಿಸ್ತೀಯೋ? ಏನ್ ಅಂದ್ಕೊಂಡಿದ್ದೀರಾ ನೀವು? ನನ್ ಶೋಭನ್ ಮೇಲೆ ಕೈ ಮಾಡೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ನಮ್ಮ ಅಜ್ಜಿ ಮೇಲೆ ಕೈ ಮಾಡೋದಕ್ಕೆ ಯಾರಿಗೂ ಹಾಕಿಲ್ಲ. ಇವರು ನಿಮ್ ತಾಯಿ ಇರ್ಬೋದು, ಆದ್ರೆ ಇವರು ನಮ್ಮ ಅಜ್ಜಿ. ಇವ್ರ ಕೈ ತುತ್ತಿನ ಬೆಳೆದಿದ್ದೀನಿ, ಅಂಥದ್ರಲ್ಲಿ ಇವ್ರ ಮೇಲೆ ಕೈ ಮಾಡಕ್ ಬಂದ್ರೆ ನಾನ್ ಬಿಟ್ಬಿಡ್ತೀನಾ? ಇವತ್ತೇ ಕೊನೆ. ಇನ್ನೊಂದು ಸಲ ಇದೆ ಅನ್ನೋದು ರಿಪೀಟ್ ಆದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈಗ ಗೊತ್ತಾಯ್ತೇನೋ ನಿಮ್ಮಪ್ಪ ಎಂತವನು ಅಂತ. ಹೆತ್ತ ತಾಯಿ ಮೇಲೆ ಕೈ ಮಾಡಿದವನು ಕಟ್ಕೊಂಡು ಹೆಂಡತಿನ ಹೇಗ್ ನಡ್ಸ್ಕೊಂಡು ಬಂದಿರ್ಬೋದು ಅಂತ. ಬೇಡ ಕಣೋ, ಇಂಥವ್ ಸಹವಾಸ ನಿನಗ್ ಬೇಡ. ಬಾರೋ ನಾವು ಹೋಗೋಣ. ಅಬ್ಬಬ್ಬಬ್ಬಬ್ಬಬ್ಬಾ, ಎಂಥ ಚಾಲಕಿ ಹೆಂಗಸೆ ನೀನು. ಅದಕ್ಕೆ ಶಶುಗೆ ಕೋಪ ಬರೋಂಗ್ ಮಾಡಿ ನೀನು ಅವ್ನ್ ಕೋಪದಲ್ಲಿ ಅಕಸ್ಮಾತ್ ಏನ್ ಅಕಸ್ಮಾತು? ಏನ್ ಅಕಸ್ಮಾತು ಶಕು? ಎಷ್ಟೇ ಕೋಪ ಬರ್ಲಿ, ಎಷ್ಟೇ ಕೋಪ ಇರ್ಲಿ, ಯಾವ ಮಗ ತಾನೆ ತಾಯಿ ಮೇಲೆ ಕೈ ಮಾಡ್ತಾನೆ? ತಾಯಿ ಮೇಲೆ ಕೈ ಮಾಡೋನ್ನ ಮಗನಲ್ಲ, ಮೃಗ. ಮೃಗ ಅಂತಾರೆ. ಈಗ ಗೊತ್ತಾಯ್ತೇನೆ ನನ್ನ ಮೊಮ್ಮಗ ಏನು ಅಂತ. ಇದು ಮಕ್ಕಳನ್ನ ಬೆಳೆಸೋ ರೀತಿ. ಮಹಾತಾಯಿ, ಇನ್ನಂತ ತಾಯಿನ ನಾನೆಲ್ಲೂ ನೋಡೇ ಇಲ್ಲ ಕಡೆ. ಅಂತೂ ಚೆನ್ನಾಗಿದ್ದ ಅಪ್ಪ ಮಗನ ಮಧ್ಯೆ ಹುಳಿ ಹಿಂಡಿ ತಂದಿಟ್ಬಿಟ್ಟಿಯಲ್ಲ, ಈಗ ನಿನಗೆ ಸಮಾಧಾನನಾ? ಏ ಆದಿ, ಬಾರ ನಾವು ಹೋಗೋಣ. ನಾನು ಬರಲ್ಲ ಅಜ್ಜಿ. ಈ ರೀತಿ ನಡ್ಕೊಂಡಿದ್ದಕ್ಕೆ ನಾನು ನಿನಗೆ ಕ್ಷಮೆ ಕೇಳ್ತೀನಿ ಶೋಭಾ. ಇನ್ ಮುಂದೆ ಈ ರೀತಿ ಆಗಲ್ಲ ಅಂತ ನಾನು ನಿಂಗೆ ಭರವಸೆ ಕೊಡ್ತೀನಿ. ಇನ್ಮೇಲೆ ನನ್ನ ನೋಡ್ಬೇಕು ಅನ್ಸಿದ್ರೆ ದಯವಿಟ್ಟು ಈ ಮನೆಗೆ ಬರ.
ತಾಯಿ ಅನ್ನೋ ಗೌರವ ಇರಲಿ. ಹೇಳಿಮ್ಮ. ಏನ್ ಮಾಡ್ತಾ ಇದೀಯ ನೀನು? ಏನು ಇಲ್ಲ. ಯಾಕೆ? ನಾನ್ ಕೇಳಿದ್ದು ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಅಲ್ಲ, ನೀನ್ ಏನ್ ಮಾಡಕ್ ಹೊರಟಿದ್ಯಾ ಅಂತ. ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ನೀನು? ಅಮ್ಮ ಏನ್ ಹೇಳ್ತಿದ್ದೀರಾ ನೀವು? ನಂಗೆ ನಿಮ್ಮ ಮಾತು ಅರ್ಥ ಆಗ್ತಾ ಇಲ್ಲ. ನಿನಗೆ ನಿನ್ ಸ್ವಾರ್ಥನೇ ಹೆಚ್ಚಾಗಿರುವಾಗ ನೀನ್ ಮಾಡ್ತಿರೋ ಕೆಲಸ ಹೇಗೆ ಗೊತ್ತಾಗುತ್ತೆ? ಅಮ್ಮ ನಾನೇನ್ ಮಾಡ್ದೆ? ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಬಿಡ್ಸೇಳಿ. ಓ, ನಿನಗ್ ಬಿಡಿಸ್ಬೇರೆ ಹೇಳ್ಬೇಕಾ? ಸರಿ ಹೇಳ್ತೀನಿ ಕೇಳು. ನೀನ್ ಅವನ ಜೊತೆ. ಅಮ್ಮ ಏನ್ ಹೇಳ್ತಿದ್ದೀರಾ? ಯಾರ ಜೊತೆ? ನಾನು ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ ಕಣೆ. ನಿನ್ನ ಹತ್ರ ನಾನು ಮಾತಾಡ್ಬೇಕು. ಮನೆ ಹತ್ರ ಕಾಯ್ತಾ ಇರ್ತೀನಿ, ಬೇಗ ಬಾ. ಅಮ್ಮ ಅಮ್ಮಂಗೆ ಶೋಭಂಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ನೀವು ಕೈ ಮಾಡಕ್ ಹೋಗಿದ್ದೀರಲ್ಲ, ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡ್ರ? ನೋ, ಅಮ್ಮ ಶೋಭಮ್ಮ ನಂಗೆ ಪ್ರಾಣ ಇದ್ದಂಗೆ. ಅಂತವ್ರ ಮೇಲೆ ನೀವು ಇನ್ನೊಂದ್ಸಲಿ ಈ ರೀತಿ ರಿಪೀಟ್ ಆದ್ರೆ ನಾನ್ ಸುಮ್ಮನೆ ಇರಲ್ಲ. ಹಾಗಾದ್ರೆ ನಾನು ನಿನಗೇನು ಅಲ್ವಾ? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ನಾನಾಗ ಅನ್ಕೊಂಡಿದ್ರೆ ಈ ಮನೇಲಿ ಇರ್ತಾನೆ ಇರ್ಲಿಲ್ಲ. ನನಗ್ ಬೇಕಾಗಿರೋದು ನಿಮ್ಮ ಮತ್ತೆ ಅಮ್ಮನ ಪ್ರೀತಿ ಅಷ್ಟೇ, ಜೊತೆಗೆ ಶೋಭಾಜಿ ವಾತ್ಸಲ್ಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನಿನಗೆ ನಿಮ್ಮ ಅಪ್ಪಂಗಿಂತ ನಿಮ್ಮ ಅಜ್ಜಿನೇ ಮುಖ್ಯನಾ? ಇಲ್ಲಿ ಯಾರಿಗ್ ಯಾರು ಮುಖ್ಯ ಅನ್ನೋದಕ್ಕಿಂತ ಮುಂದೆ ನಾವೆಲ್ಲ ಹೇಗಿರ್ತೀವಿ, ಹೇಗಿರ್ಬೇಕು ಅದು ಮುಖ್ಯ ಆಗುತ್ತೆ. ಈಗ ಆಗೋಗಿರೋದ್ ಬಗ್ಗೆ ಯೋಚನೆ ಮಾಡಿದ್ ಸಾಕು. ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಥಿಂಕ್ ಮಾಡಿ. ನೋಡಿ, ಮೊದ್ಲು ಅಮ್ಮನ ನಮ್ ಕಡೆ ಮಾಡ್ಕೋಬೇಕು, ಆಮೇಲೆ ಶೋಭಾನ ಒಪ್ಸೋ ಜವಾಬ್ದಾರಿ ನಂದು. ಡ್ಯಾಡ್, ನಿಮ್ನ ಒಂದ್ ಮಾತು ಕೇಳಲ್ಲ? ಕೇಳು. ನಿಮ್ಗೆ ಅಮ್ಮನ್ ಕಂಡ್ರೆ ಇಷ್ಟನಾ? ಇಷ್ಟ ಇಲ್ಲ ಅಂದ್ರೆ ಆರ್ತಿ ಮನೆಗೆ ಬರಬೇಕು ಅಂತ ಆಸೆ ಪಡ್ತಾ ಇದ್ನ. ಈ ನಿಮ್ಮ ಆಸೆನ ಈಡೇರಿಸೋ ಜವಾಬ್ದಾರಿ ನಂದು. ನೀವ್ ನಿಶ್ಚಿಂತೆ ಆಗಿರಿ. ಅದ್ಯಾರ ಅಡ್ಡ ಬಂದ್ರ ಡ್ಯಾಡ್, ನಾನಿಲ್ಲಿರೋ ವಿಷಯನ ಶೋಭಾ ಅಮ್ಮನಿಗೆ ಹೇಳ್ಬಿಟ್ರೆ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅದೇನು ಅಂತ ಹೇಳಿ. ಏನು ಅಂತ ಹೇಳೆ? ನೀನ್ ಮಾಡಿರೋ ಗನಂದಾರಿ ಕೆಲಸನ ನೆನ್ಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ. ನಾನೇನು ಮಾಡಿದೆ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ನೀವು ಅನ್ಕೊಂಡಾಗೆ ನಾನು ಯಾವ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ಲ ಅಂತ ಅನ್ಕೊಳತ್ತಂತೆ. ಹಾಗಾಯ್ತು ನಿನ್ ಕತೆ. ನೀನ್ ಮಾಡ್ತಿರೋ ಸರಿಯೇನೆ? ಅದನ್ನೇ ನಾನು ನಿಮ್ಮನ್ನ ಕೇಳ್ತಾ ಇರೋದು. ನಾನು ಏನ್ ಮಾಡಿದೆ ಅಂತ ಫೋನ್ನಲ್ಲೂ ಹಾಗೆ ಹೇಳಿದ್ರಿ, ಈಗ ಎದುರುಗಡೆ ಸಿಕ್ಕಿದಾಗಲೂ ಹಾಗೆ ಮಾತಾಡ್ತಿದ್ದೀರಲ್ಲ, ಅದೇನು ಅಂತ ಹೇಳಿ. ಈ ರೀತಿ ಕದ್ದು ಮುಚ್ಚಿ ಮೀಟ್ ಮಾಡೋದು ಸರಿನಾ? ಹೌದು, ಮೀಟ್ ಮಾಡಿದೆ. ಅದರಲ್ಲಿ ಏನಿದೆ ತಪ್ಪು? ನಾನು ಮೀಟ್ ಮಾಡಲೇಬಾರ್ದು ಅನ್ನೋರನ್ನ ಮಾಡಲಿಲ್ಲಲ್ಲ.
ಏನಾಗಿದೆಯಾ ನಿನಗೆ? ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ದೊಳ್ಳೆ ಕಥಾಯ್ತಾನಮ್ಮ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ತಪ್ಪಲ್ವಾ? ನನ್ನ ಪ್ರಕಾರ ತಪ್ಪಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಬರೀ ಮೀಟ್ ಮಾಡೋದಷ್ಟೇ ಅಲ್ಲ, ಆಗಾಗ ನಾನು ಫೋನಲ್ಲೂ ಮಾತಾಡ್ತೀನಿ. ತುಂಬಾ ಮುಂದುವರೆದಿದ್ಯಾ ಬಿಡು. ಎಲ್ಲರೂ ಅವ್ರಿಗೆ ಹೇಗೆ ಬೇಕು ಹಾಗೆ ಬದುಕ್ತಾ ಇದ್ದಾರೆ. ನಾನು ಯಾಕಮ್ಮ ಬದುಕಬಾರ್ದು? ಏನೇ ಆಡ್ತು ನೀನು? ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಿಮ್ಮ ದೃಷ್ಟಿಲಿ ಅವರೆಲ್ಲ ಸರಿನಾ? ನಾನು ಎಲ್ಲಿಗೆ ಹೋದ್ರು ಎಲ್ಲಿಗೆ ಬಂದರೂ ನನ್ನ ಮೇಲೆ ಅನುಮಾನಿಸ್ತಾರೆ. ಅವ್ರ ಮೂಗಿನೇರಕ್ಕೆ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತಾರೆ. ಹೀಗಿರುವಾಗ ನಾನು ಮಾಡಿದ ತಪ್ಪು ಅಂತ ನನಗೇನು ಅನಿಸ್ತಾ ಇಲ್ಲಮ್ಮ. ನಾನು ಇನ್ಮೇಲೆ ಇರೋದೇ ಹೀಗಮ್ಮ. ಮೀಟ್ ಮಾಡ್ತೀನಿ, ಫೋನಲ್ಲೂ ಮಾತಾಡ್ತೀನಿ, ಜೊತೆಗೆ ಮನೆಗೂ ಹೋಗ್ತೀನಿ. ನೀನು ಹೀಗೆ ಅಂತ ಅಂದ್ಕೊಂಡಿರಲಿಲ್ಲ ಅಲ್ವಾ? ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದ ಮೇಲೆ ಅನುಭವ ಆಗೋದು, ಆಗಲೇ ಮನಸ್ಸು ಕಲ್ಲಾಕೋದು. ಅವ್ರ ಚುಚ್ಚು ಮಾತು ಕಡೆಯಿಂದ ನಾನು ರೋಸ್ ಹೋಗಿದ್ದೀನಿ. ಇನ್ಮೇಲೆ ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ. ನನಗೆ ಬೇಕಾಗಿದ್ದೇನೆ ನಾನು ಮಾಡೋದು. ಈ ವಿಚಾರದಲ್ಲಿ ನನಗೆ ಯಾರು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಕೆಲಸ ಮಾಡೋಣ, ನಾಳೆ ನಾವಿಬ್ರು ಅಮ್ಮನ ಸ್ಕೂಲ್ ಹತ್ರ ಹೋಗೋಣ. ಏನು ಹೇಳ್ತಾ ಇದೆಯಾ ಅದಿ? ಅಮ್ಮ ಇಲ್ಲಿಂದ ಹೋದ್ಮೇಲೆ ಆರ್ತಿಗೆ ನೀನು ಇಲ್ಲಿರೋ ವಿಷಯ ಗೊತ್ತಾಗಿದ್ರೆ ಆರ್ತಿ ಕೋಪಿಸ್ಕೊಂಡಿರಲ್ವಾ? ಅದಕ್ಕೆ ಅಲ್ವಾ ಡ್ಯಾಡ್ ಈ ಡಿಸಿಷನ್ಗೆ ಬಂದಿರೋದು. ಅಮ್ಮನಿಗೆ ವಿಷಯ ಗೊತ್ತಾಗಿದ್ಯೋ ಇಲ್ವೋ ಕರೆಕ್ಟಾಗಿ ಗೊತ್ತಾಗಿಲ್ಲ. ಆದರೆ ವಿಷಯ ಗೊತ್ತಾಗಿದ್ರೆ ಅಮ್ಮ ಪಕ್ಕ ರೇಗಾಡ್ತಾರೆ. ಅಂತ ಟೈಮಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸ್ತೀನಿ. ಅಮ್ಮ ನಿಮ್ಮ ನೋಡಿದ್ಮೇಲೆ ರೇಗಾಡೋಕೆ ಚಾನ್ಸೇ ಇಲ್ಲ ಡ್ಯಾಡ್. ಚಿಂತೆ ಮಾಡೋ ಅಗತ್ಯನೇ ಇಲ್ಲ ಡ್ಯಾಡ್. ಅಮ್ಮ ನಿಮ್ಮನ್ನ ಒಪ್ಕೊಂಡೇ ಒಪ್ಕೊಂತಾರೆ. ಈಗಾಗಲೇ 2 ತಲೆ ಸೂರ್ಯನ ಸವಾಸ ಸಾಕಾಗೋಗಿರುತ್ತೆ. ಅಮ್ಮನಿಗೆ ಇವಾಗ ಬೇಕಾಗಿರೋದು ನಿಮ್ಮ ಪ್ರೀತಿ. ಡ್ಯಾಡ್, ನಾನು ನನ್ನ ನೆಮ್ಮದಿಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ಅಮ್ಮನ ಪ್ರೀತಿ ಬೇಕೋ ಹಾಗೆ ನನಗೆ ನಿಮ್ಮ ಪ್ರೀತಿ, ಅಮ್ಮನ ಪ್ರೀತಿ ಎರಡೂ ಬೇಕು. ಅದೇ ಕಾರಣಕ್ಕಲ್ವ ಡ್ಯಾಡ್ ನಾನು ಈ ಸಾಹಸಕ್ಕೆ ಕೈ ಹಾಕಿರೋದು. ನಾಳೆ ನಾವು ಅಮ್ಮನ ನೋಡಕ್ ಹೋಗ್ತಾ ಇದೀವಿ ಅಷ್ಟೇ. ನಿಮ್ ಆಶೀರ್ವಾದ ಒಂದಿದ್ರೆ ನಿಮ್ಮನ್ನ ಅಮ್ಮನ ನಾನು ಒಂದು ಮಾಡೇ ಮಾಡ್ತೀನಿ. ಡ್ಯಾಡ್, ನಾಳೆ ಅಮ್ಮನ ನೋಡಕ್ ಹೋಗ್ತಾ ಇದೀವಿ ಅಷ್ಟೇ. ಮುಂಚೆ ಒಂದ್ಸಲ ತಪ್ಪು ಮಾಡಿದ್ಲು, ಹೇಗೋ ಅದರಿಂದ ಹೊರಗೆ ಬಂದ್ಲು. ಅವನಿಂದ ದೂರ ಆಗಿ ನಿಮ್ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿದ್ಲು. ಹೀಗೆ ನೋಡಿದ್ರೆ ಮತ್ತೆ ಇವಳು ಹೀಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಶಶಾಂಕ್. ಆರ್ತಿಗೆ ನಾನು ಎಷ್ಟು ಹೇಳಿದ್ರು ಕೇಳಿದೆ. ಅವನ್ನ ಮೀಟ್ ಮಾಡ್ತೀನಿ, ಅವನ ಜೊತೆ ಫೋನಲ್ಲಿ ಮಾತಾಡ್ತೀನಿ, ಸಮಯ ಬಂದಾಗ ಮನೆಗೂ ಹೋಗ್ತೀನಿ ಅಂತ ಹೇಳ್ತಾಳೆ. ಶೋಭಮ್ಮ, ನೀವು ಹೇಳ್ತಿರೋದು ನಿಜನಾ? ಹೂನಪ್ಪ. ಅವಳಿಗೆ ಆದಿಗೆ ಒಂದು ಜೀವನ ಆಗ್ಲಿ ಅಂತ ನಾನೇ ಮುಂದೆ ನಿಂತು ಪುನರ್ವಿವಾಹ ಮಾಡಿಸ್ದೆ. ಅವಳು ನಿಮ್ಮನ್ನ ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾಳೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ನಿಮ್ಗೆ ಹೇಗ್ ಮುಖ ತೋರಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಆರ್ತಿ ಹೀಗೆ ಮಾಡ್ತಾಳೆ ಅಂತ ನನ್ನ ಕನ್ಸು ಮನ್ಸಲ್ಲೂ ಎಣಿಸಿಲ್ಲ ಸೂರ್ಯ.
ಇಷ್ಟು ಸಾಲದು ಅಂತ ಅವನ ಜೊತೆ ನಿಂತು ಫೋಟೋ ಬೇರೆ ತೆಗ್ಸ್ಕೊಂಡಿದ್ದಾಳೆ ಇವಳು.